ಶ್ರೀ ಮಹಾಗಣಪತಿ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಸೆಪ್ಟೆಂಬರ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳಲ್ಲಿ ನಿಮಗೆ ರಾಜಯೋಗ ಉಂಟಾಗುತ್ತೆ. 4 ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ, ಚತುರ್ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ರಾಜಯೋಗ ಉಂಟಾಗುತ್ತೆ. ಈ ತಿಂಗಳಲ್ಲಿ ಹೈಲೈಟ್ಸ್ 6-9-2024 ಸ್ವರ್ಣ ಗೌರಿ ವ್ರತ, 7-9-2024 ವರಸಿದ್ಧಿ ವಿನಾಯಕ ವ್ರತ ಅಂದ್ರೆ ಗಣೇಶ ಚತುರ್ಥಿ, ಗಣೇಶನ ಹಬ್ಬ ತುಂಬಾ ವಿಜೃಂಭಣೆಯಿಂದ ಮಾಡ್ತೀರಾ. 16-9-2024 ಅನಂತ ಪದ್ಮನಾಭ ವ್ರತ, 18-9-2024 ಅನಂತನ ಹುಣ್ಣಿಮೆ, ಮಹಾಲಯ ಅಮಾವಾಸ್ಯೆ ಅಂದ್ರೆ ಮಹಾಲಯ ಶ್ರದ್ಧಾರಂಭ ಹುಣ್ಣಿಮೆ, ಅದು ಮಹಾಲಯ ಶ್ರದ್ಧಾರಂಭ ಆರಂಭ, ಮತ್ತೆ ಪಿತೃಪಕ್ಷ ಕೂಡ ಆರಂಭ ಆಗ್ತಾ ಇದೆ. ಗೌರಿ ಗಣಪತಿಯನ್ನ ಕಳಿಸುವಂತಹ ಮುಹೂರ್ತ ಹೇಳಿ ಅಂದ್ರೆ 16-9-2024 ಸೋಮವಾರ, ತ್ರಯೋದಶಿ, ಧನಿಷ್ಠಾ ನಕ್ಷತ್ರ, ಬೆಳಿಗ್ಗೆ 6:15 7:40 ವಿಸರ್ಜನೆ ಮಾಡ್ಬೋದು. ಮತ್ತೆ ಇನ್ನೊಂದು ಟೈಮು 12:17 1:40 PM ಒಳಗಡೆ ಗೌರಿ ಗಣಪತಿಯನ್ನ ನೀವು ಕಳಿಸ್ಕೊಡ್ಬೋದು. ಬರೀ ಕೇವಲ ಗಣಪತಿ ಹಬ್ಬವನ್ನ ಆಚರಣೆ ಮಾಡೋದ್ರು ಹಬ್ಬದ 3ನೇ ದಿನ ಗಣೇಶ ವಿಸರ್ಜನೆ ಮಾಡಬಹುದು ಅನ್ನುವಂಥ ವಿಚಾರವನ್ನ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಈಗ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಿಮ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಬುಧ ಸಂಚಾರ. ಬುಧ ನಿಮಗೆ ತೃತೀಯಾಧಿಪತಿ, ವ್ಯಯಾಧಿಪತಿ, ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ 2ನೇ ಮನೆಯಲ್ಲಿ 4-9-2024 ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬುಧ ಸಂಚಾರ ಆಗೋದ್ರಿಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ. ಭಾಷಣಗಾರರಿಗೆ ಧನ ಪ್ರಾಪ್ತಿ, ಸಂಗೀತಗಾರರಿಗೆ ಧನ ಪ್ರಾಪ್ತಿ, ಕೆಲವರು ಕಾಮಿಡಿ ಮಾಡ್ತೀರಾ, ಹಾಸ್ಯಗಾರರು ಧನ ಪ್ರಾಪ್ತಿ, ಸಿನಿಮಾಗಳಲ್ಲಿ ಅಥವಾ ಬೇರೆ ಬೇರೆ ಸೀರಿಯಲ್ಗಳನ್ನ ಮಾಡ್ತೀರಿ, ಆನ್ಲೈನ್ ಅಲ್ಲಿ, ಟೆಲಿಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಯಾರು ಕಾಮಿಡಿ ಮಾಡ್ತೀರಿ, ನಿಮ್ಗೆಲ್ಲ ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ. ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮಗೆ ಧನ ಯಾವ್ದ್ರಿಂದ ಬರುತ್ತೆ ಅನ್ನೋಂಥ ವಿಚಾರ ಹೇಳಿದೆ. ನಿಮಗೆ ಧನ ಬೇಕು, ಧನ ಯಾವ್ದ್ರಿಂದ ಬರುತ್ತೆ? ಭಾಷಣಗಾರರು, ಸಂಗೀತಗಾರರು, ಟಿವಿಲಿ ಆಂಕರ್ಗಳು, ಇವರೆಲ್ಲರಿಗೂ ಕೂಡ ಒಳ್ಳೆ ಧನ ಪ್ರಾಪ್ತಿ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರಾಥಮಿಕ ವಿದ್ಯೆ, ನೀವೇನಾದ್ರು ಕರ್ಕಾಟಕ ರಾಶಿಯಾಗಿ ಚಿಕ್ಕ ಮಕ್ಕಳಾಗಿದ್ರೆ ವಿದ್ಯೆಯಲ್ಲೂ ಕೂಡ ನಿಮಗೆ ಪ್ರಗತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಪ್ರೈಮರಿ ಎಜುಕೇಶನ್ ಬಹಳ ಉತ್ತಮವಾಗಿರುತ್ತೆ ಅನ್ನುವಂತಹ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಬುಧ ವ್ಯಯಾಧಿಪತಿಯಾಗಿದ್ರು ಕೂಡ ದ್ವಿತೀಯ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ. ಆಮೇಲೆ ಶುಕ್ರ ಕೂಡ 4ನೇ ಮನೆ ತನ್ನ ಸ್ವಕ್ಷೇತ್ರಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ. 18-9-2024 ಶುಕ್ರ ತನ್ನ ಸ್ವಕ್ಷೇತ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಗೆ ವಾಹನಗಳ ಪ್ರಾಪ್ತಿ, ಹಳ್ಳಿಗಳಲ್ಲಿದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಪ್ರಾಪರ್ಟಿ ಪ್ರಾಪ್ತಿ ಆಗ್ಬೋದು. ಇನ್ನು ಕೆಲವರು ಟ್ರ್ಯಾಕ್ಟರ್ಗಳನ್ನ ಕೊಂಡ್ಕೋಬಹುದು, ಅಥವಾ ಕೆಲವರು ಸಾಕು ಪ್ರಾಣಿಗಳನ್ನ ಸಾಕ್ತಾ ಇರ್ತೀರಿ, ಕುರಿ, ಮೇಕೆ, ಅದು ಜಾಸ್ತಿ ಆಗ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಅತಿ ಹೆಚ್ಚು ಧನ ಪ್ರಾಪ್ತಿ ಆಗ್ಬೋದು. ಇನ್ನು ಸಿಟಿಗಳಲ್ಲಿದ್ರೆ ನೀವು ಫ್ಲಾಟ್, ಅಪಾರ್ಟ್ಮೆಂಟ್ಗಳನ್ನ ಖರೀದಿ ಮಾಡ್ತೀರಿ. ಕಮರ್ಷಿಯಲ್ ಬಿಸ್ನೆಸ್ ಅಂತ ಏನೇನು ಕರಿತೀವಿ ಆ ಎಲ್ಲಾ ಬಿಸ್ನೆಸ್ಗಳು ಧನ ಪ್ರಾಪ್ತಿಯಾಗುತ್ತೆ. ಸುಂದರವಾದ ಉಡುಪುಗಳ ಮಾರಾಟದಲ್ಲಿ ಧನ ಪ್ರಾಪ್ತಿಯಾಗುತ್ತೆ. ಒಳ್ಳೊಳ್ಳೆ ಸುಂದರವಾದಂತಹ ಅಪಾರ್ಟ್ಮೆಂಟು ಅಥವಾ ಕೆಲವು PGಗಳನ್ನ ನಡೆಸ್ತಾ ಇರ್ತೀರಿ, ಅದರಲ್ಲೂ ಕೂಡ ತುಂಬಾ ಜನ ಸ್ಟೂಡೆಂಟ್ಸ್ಗಳು ಅಥವಾ ಪೇಯಿಂಗ್ ಗೆಸ್ಟ್ಗಳು ಬರೋದ್ರಿಂದ ನಿಮಗೆ ಅತಿ ಹೆಚ್ಚು ಧನ ಪ್ರಾಪ್ತಿಯಾಗುವಂಥದ್ದು. ಹೊಸ ಹೊಸ ವಸ್ತ್ರಗಳನ್ನ ನೀವು ಧರಿಸಬೇಕು ಅನ್ನುವಂತಹ ಮನಸ್ಥಿತಿ ಬರುವಂಥದ್ದು, ಧರಿಸುವಂತಹ ಯೋಗ ಉಂಟಾಗುತ್ತೆ. ಒಳ್ಳೊಳ್ಳೆ ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗ, ಕಾರು, ಲಕ್ಸುರಿ ಆಗಿರುವಂತಹ ಕಾರುಗಳಲ್ಲಿ ಓಡಾಡುವಂತಹ ಯೋಗ ಕರ್ಕಾಟಕ ರಾಶಿ ಜಾತಕರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾಪ್ತಿಯಾಗ್ತಾ ಇದೆ.
ನೋಡಿ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ನಾನು ಆಗ್ಲೇ ಹೇಳಿದೆ ರಾಜಯೋಗ ಉಂಟಾಗ್ತಿದೆ. ಸೂರ್ಯ ನಿಮಗೆ ಧನಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ನಿಮ್ಮ ಭಾಗ್ಯ ಸ್ಥಾನವನ್ನ ಸೂರ್ಯ ನೋಡ್ತಾ ಇರೋದ್ರಿಂದ ನೀವು ಶ್ರಮ ಪಡ್ತೀರಿ, ನನ್ನ ಅದೃಷ್ಟ ಚೆನ್ನಾಗಿ ಮಾಡ್ಕೋಬೇಕು, ನನ್ನ ಅದೃಷ್ಟ ಲಕ್ ಚೆನ್ನಾಗಿ ಆಗ್ಬೇಕು. ಲಕ್ ಅಂದ್ರೆ ಏನರ್ಥ? ಸ್ವಲ್ಪ ಎಫರ್ಟ್ ಹಾಕಿದ್ರೆ ಜಾಸ್ತಿ ಫಲ. ಸುಮ್ನೆ ಕೂತಿದ್ರು ಕೂಡ ಅದೃಷ್ಟ ಹುಡ್ಕೊಂಡ್ ಬರುತ್ತೆ. ಹೆಂಗ್ ಹುಡ್ಕೊಂಡ್ ಬರುತ್ತೆ? ನಾವೆಲ್ಲ ಕೂತಿರ್ತೀವಿ, ಯಾವ್ದೋ ದುಡ್ಡು ಬರುತ್ತೆ, ಪಿತ್ರಾರ್ಜಿತ ಆಸ್ತಿ ಬರ್ಬೋದು, ಅಥವಾ ಇನ್ನೊಬ್ರದ್ದು ಏನೋ ಬರ್ಬೋದು. ಆತರ ಅನುಕೂಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಪುಣ್ಯ ಇರ್ಬೇಕು, ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡ್ಕೊಂಡಿರ್ಬೇಕು, ಅಥವಾ ಈ ಜನ್ಮದಲ್ಲಾದ್ರೂ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು, ಮತ್ತೆ ನಮ್ಮ ಬುದ್ಧಿ ಶಕ್ತಿಯನ್ನ ಉಪಯೋಗಿಸ್ಬೇಕು. ಇದೆಲ್ಲದಕ್ಕೂ ನಾವೇನ್ ಮಾಡ್ಬೇಕಾಗುತ್ತೆ? ಎಫರ್ಟ್ ಹಾಕ್ಬೇಕಾಗುತ್ತೆ. ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ಜಯ ಪ್ರಾಪ್ತಿಯಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಸೋದರ ಸೋದರಿಯರ ಜೊತೆಗೆ ಸ್ವಲ್ಪ ನಾನು ಅನ್ನುವಂತಹ ನಿಮಗೆ ಅಹಂ ಹೆಚ್ಚಾಗೋದ್ರಿಂದ ಅವರ ಜೊತೆಗೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ನೋಡಿ, ಸೂರ್ಯ ಆರೋಗ್ಯಂ ಪ್ರದಾತನೋ ದಿನಕರಃ ಅಂತೀವಿ. ಆರೋಗ್ಯವನ್ನು ಕೊಡುವಂತಹ ಸೂರ್ಯ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೋಬೇಕು. ಆರೋಗ್ಯ ಚೆನ್ನಾಗಿ ಸಂಪಾದನೆ ಮಾಡೋದೇ ದೊಡ್ಡ ಸಂಪಾದನೆ ಅಂತ ಹೇಳಲಾಗುತ್ತೆ. ಹಾಗೆ ನಿಮಗೆ ಉತ್ತಮವಾದ ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇದೆ. ಶುಕ್ರ ಈಗ ಕರ್ಕಾಟಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಉತ್ತಮ ಯೋಚನೆ ಇರುತ್ತೆ, ಸ್ತ್ರೀ ಸ್ನೇಹ ಪ್ರಾಪ್ತಿಯಾಗುತ್ತೆ, ಬುದ್ಧಿ ಜ್ಞಾನವನ್ನ ಬೆಳೆಸ್ಕೊಳ್ತೀರಿ, ಉತ್ತಮ ಯೋಚನೆಗಳನ್ನ ಮಾಡ್ತೀರಿ. ಡಿಗ್ರಿ ಮಾಡೋರಿಗೆಲ್ಲ ಒಳ್ಳೆ ಟೈಮು, ವಿದ್ಯಾಭ್ಯಾಸ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಗೃಹ ಸಂಬಂಧ ವಿಷಯದಲ್ಲಿ ಸಂತೋಷ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ, ಜ್ಞಾನವಂತರಾಗಿರ್ತೀರಿ. ಆಧ್ಯಾತ್ಮಿಕವಾಗಿ ಅತಿ ಹೆಚ್ಚಾಗಿ ಮೇಲಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ. ಸ್ಪಿರಿಚುಯಲಿ ಕೂಡ ಡೆವಲಪ್ಮೆಂಟ್ ಆಗ್ತೀರಿ, ಸಂತೋಷ ಸುಖ ಪಡಿತೀರಿ. ತಾಯಿಯಿಂದ ಕೂಡ ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಅನ್ನೋದು ಆಗತ್ತೆ ಅನ್ನೋದನ್ನ ಸೂಚನೆ ತೋರಿಸುತ್ತೆ. ಸೂರ್ಯ ನಾನಾಗ್ಲೇ ಹೇಳಿದೆ ನಿಮ್ಗೆಲ್ಲ ಒಳ್ಳೆ ಫಲ ಕೊಡ್ತಾನೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ಕೆಲವು ಸ್ತ್ರೀಯರಿಗೆ ಗರ್ಭಧಾರಣೆ ಆಗ್ತಿರಲ್ಲ ಅಂತವ್ರಿಗೆ ಪತಿ ಪತ್ನಿ ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಬೀಜ ಸ್ಫುಟ ಕ್ಷೇತ್ರ ಸ್ಫುಟವನ್ನು ನೋಡ್ಬೇಕಾಗತ್ತೆ. ಆದ್ರೆ ಈಗ ಜಾತಕದ ಪ್ರಕಾರ ಗೋಚಾರದಲ್ಲಿ ನಿಮ್ಗೆ ಸ್ತ್ರೀಯರಿಗೆ ಗರ್ಭಧಾರಣೆ ಆಗುವ ಸಾಧ್ಯತೆ ಇದೆ. ಎಲ್ಲಾ ಅಧಿಕಾರಿಗಳು, ಸರ್ಕಾರಿ ಕಾರ್ಯಗಳು, ಅದರಿಂದ ನಿಮಗೆ ಅನುಕೂಲ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ. ಅಧಿಕಾರಿಗಳಿಂದ ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ಕುಟುಂಬದಲ್ಲಿ ಅನುಕೂಲ ಅನ್ನೋ ಪ್ರಾಪ್ತಿಯಾಗುತ್ತೆ. ಧನಲಾಭ ಆಗುತ್ತೆ ಮತ್ತು ಆಸ್ತಿಯಿಂದನೂ ಕೂಡ ಲಾಭ ಆಗುವ ಸಾಧ್ಯತೆ ನಿಮಗೆ ಇದೆ ಅನ್ನುವಂಥದ್ದು ಸೂಚನೆಗಳು ಕಂಡು ಬರ್ತಾ ಇದೆ. ಆದ್ರೆ ನೆಗೆಟಿವ್ ಎಫೆಕ್ಟ್ ನಾನು ಯಾವಾಗ್ಲೂ ಕೂಡ ಶುಭ ಫಲನೇ ಹೇಳ್ತಾ ಇದ್ರಲ್ಲ ಗುರುಜಿ, ರಾಜಯೋಗ ಅಂತ ಹೇಳಿದ್ರೆ ಅಂದ್ರೆ ಏನು ಕೆಟ್ಟದೇ ಆಗಲ್ವಾ ಅಂತ ನೀವು ಕೇಳಿದ್ರೆ, ಕುಜ ವ್ಯಯಸ್ಥಾನದಲ್ಲಿ ನಿಮಗೆ ಸಂಚಾರ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಅಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಏನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಯಾವ ವಿಚಾರದಲ್ಲಿ ನಾವು ಎಚ್ಚರಿಕೆಯಾಗಿ ಇರಬೇಕು ಅಂತಂದಾಗ, ಸ್ವಲ್ಪ ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗ್ಬೋದು, ದೇಹದಲ್ಲಿ ತೊಂದರೆ ಆಗ್ಬೋದು, ಕೆಲವರಿಗೆ ಮೂಳೆ ಮುರಿಬಹುದು, ಮಂಗಳ ಮಹಾದಶ ನಡೀತಾ ಇದ್ರೆ ಕೆಳಗಡೆ ಬೀಳುವುದರಿಂದ ಆಘಾತ ಆಗುವಂಥದ್ದು, ಬೆಂಕಿಯಿಂದ ಅನಾಹುತಗಳಾಗುವಂಥದ್ದು, ಅಥವಾ ಗುಪ್ತಾಂಗ ತೊಂದರೆಗಳಾಗುವಂಥದ್ದು, ನಿದ್ರಾಭಂಗ. ಯಾವಾಗ್ಲೂ ಕೂಡ ಫೋನ್ ಜೊತೆಗಿಟ್ಕೊಂಡೇ ಮಲಗಬೇಡಿ. ಅಥವಾ ನಾವು ಚೆನ್ನಾಗಿ ನಿದ್ದೆಲಿರ್ತೀವಿ, ಯಾವುದೋ ಒಂದು ವಿಷಯ ನೆಗೆಟಿವಿಟಿ, ಅಶುಭ ವಾರ್ತೆಗಳು ಕೇಳಿದಾಗ ನಿದ್ದೆನೆ ಹೊರಟೋಗ್ಬಿಡುತ್ತೆ. ಅನಾವಶ್ಯಕ ಖರ್ಚು ಹೆಚ್ಚಾಗ್ಬೋದು, ಗುಪ್ತ ಶತ್ರುಗಳಿಂದ ತೊಂದರೆಗಳು ಉಂಟಾಗ್ಬೋದು, ಕೆಲವರಿಗೆ ಸರವಾಸ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ಆ ವಿಚಾರದಲ್ಲಿ ಕಲಹಗಳಿದ್ರೆ, ಪತಿ ಪತ್ನಿ ಅಂತಹ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ, ನೀವು ನಿಮ್ಮ ಜನ್ಮ ಜಾತಕವನ್ನ ನೀವು ನನಗೆ ತಂದು ತೋರಿಸಿದ್ರೆ ನಾನು ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಕರ್ಕಾಟಕ ರಾಶಿ ಸೆಪ್ಟೆಂಬರ್ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಅಸ್ಟ್ರಾಲಜಿ ಅಂದ್ರೆ ನಾಲೆಜ್ ಆಫ್ ಲೈಫ್,
ಆ ಶಾಸ್ತ್ರ ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಬೆಳಕನ್ನ ತೋರಿಸುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಅದಕ್ಕೆಲ್ಲರಿಗೂ ಕೂಡ ಬೆಳಕು ತೋರಿಸುವಂತ ಶಾಸ್ತ್ರ ಆಗಿದೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮಗೆಲ್ಲ ಶುಭನೇ ಆಗ್ಲಿ, ಅಶುಭ ಯಾವುದೂ ಆಗ್ಬಾರ್ದು ಅನ್ನುವಂಥದ್ದು ನನ್ನ ಮನಸ್ಸು. ಅದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.